ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಫ್ರೆಂಡ್ಸ್, ಗೆಳೆಯರು, ಸ್ನೇಹಿತರು, ಗೆಳೆತನ, ಸ್ನೇಹಿತ, ಸ್ನೇಹ, ದೋಸ್ತಿ, ಈ ರೀತಿಯೆಲ್ಲ ಏನು ನಾವು ಫ್ರೆಂಡ್ಶಿಪ್ ಅಂತ ಹೇಳ್ಬಿಟ್ಟು ಕರಿತೀವಿ, ಫ್ರೆಂಡ್ಸ್ ಅಂತ ಕರಿತೀವಿ. ಇದನ್ನು ಕುರಿತು ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಇನ್ ಜನರಲ್ ಆಗಿ ನಾವು ನೋಡುವಾಗ, ಸಾಮಾನ್ಯವಾಗಿ ನೋಡುವಾಗ ಸ್ನೇಹ ಅಂತೇಳಿದ್ರೆ ಏನು ಅಂತೇಳಿ ಮೊದಲು ತಿಳ್ಕೊಳ್ಳೋಣ. ಅದಾದ ನಂತರ ದೇವರ ವಾಕ್ಯದ ಆಧಾರದಲ್ಲಿ ಸ್ನೇಹ ಯಾವ ರೀತಿಯಾಗಿರಬೇಕಾಗಿದೆ, ಸ್ನೇಹ ಅಂತೇಳಿದ್ರೆ ಏನು, ಸ್ನೇಹಿತರು ಯಾವ ರೀತಿಯಾಗಿರ್ತಾರೆ, ಒಳ್ಳೆಯ ಸ್ನೇಹಿತರು ಯಾರು, ಕೆಟ್ಟ ಸ್ನೇಹಿತರು ಯಾರು, ಯಾವ ರೀತಿಯಾಗಿ ನಾವು ಫ್ರೆಂಡ್ಸ್ಗಳನ್ನ ಚೂಸ್ ಮಾಡಬೇಕಾಗಿದೆ, ಈ ರೀತಿಯೆಲ್ಲ ನಾವು ಒಂದೊಂದಾಗಿ ದೇವರ ವಾಕ್ಯದ ಆಧಾರದಲ್ಲಿ ವಾಕ್ಯಗಳನ್ನ ಧ್ಯಾನ ಮಾಡ್ತಾ ಹೋಗೋಣ. ಮೊದಲದಾಗಿ ನಾವು ಸ್ನೇಹಿತರು ಅಂತ ಹೇಳಿದ್ರೆ ಯಾರು ಅಂತ ತಿಳ್ಕೊಬೇಕು. ಸಾಮಾನ್ಯವಾಗಿ ಇನ್ ಜನರಲಾಗಿ ನೋಡಬೇಕಾದ್ರೆ ಸ್ನೇಹಿತರು ಅಂತ ಹೇಳಿದ್ರೆ ನಾವು ನಂಬುವಂಥವ್ರು, ನಮ್ಮ ಬಗ್ಗೆ ಕಾಳಜಿ ವಹಿಸುವಂಥವ್ರು, ಮತ್ತು ನಮ್ಮೊಂದಿಗೆ ಸಮಯವನ್ನು ಕಳೆಯಲು ಇಷ್ಟಪಡುವಂಥವ್ರು, ಮತ್ತು ಆಸಕ್ತಿಗಳ ಇಂಟ್ರೆಸ್ಟ್ ಯಾವ ಸಬ್ಜೆಕ್ಟ್ಗಳಲ್ಲಿಲ್ಲ, ಯಾವ ಟಾಪಿಕ್ಗಳಲ್ಲಿದೆ, ಯಾವ ಸಂಗತಿಗಳಲ್ಲಿದೆ ಅದನ್ನು ಹಂಚಿಕೊಳ್ಳುವಂಥವ್ರು, ಮತ್ತು ಲೈಫ್ ಅಪ್ ಆ್ಯಂಡ್ ಡೌನ್ಸಲ್ಲಿ ಸಪೋರ್ಟ್ ಮಾಡುವಂಥವ್ರು ಅಂತೇಳಿ ಜನರಲ್ಲಾಗಿ ಹೇಳೋದನ್ನು ನೋಡ್ತೇವೆ. ಆಮೇಲೆ ಒಬ್ಬ ಸ್ನೇಹಿತ ಅಂತ ಹೇಳಿದ್ರೆ ನಾವು ಇಷ್ಟಪಡುವಂಥ ವ್ಯಕ್ತಿ, ವಿಶ್ವಾಸ ಇರುವಂಥ ವ್ಯಕ್ತಿ ಅಂಥೇಳಿ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ಳುವಂಥದ್ದು. ಸೊ ಈ ಸ್ನೇಹದ ಗುಣಲಕ್ಷಣಗಳು ನೋಡುವಾಗ ನಂಬಿಕೆ, ಯೋಗಕ್ಷೇಮ ವಿಚಾರಿಸುವಂಥದ್ದು, ಕಾಳಜಿ ತೋರಿಸುವಂಥದ್ದು, ಮತ್ತು ನಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವಂಥದ್ದು ಇರುವಂಥದ್ದು, ಮತ್ತು ಆ ಸಮಯವನ್ನು ಅವರೊಂದಿಗೆ ಆನಂದವಾಗಿ ಕಳೆಯುವಂಥದ್ದು, ಆಮೇಲೆ ಸಪೋರ್ಟಿವ್ ಆಗಿರುವಂಥದ್ದು, ಮತ್ತು ನಿಷ್ಠೆ ತೋರಿಸುವಂಥದ್ದು, ಪ್ರಾಮಾಣಿಕರಾಗಿರುವಂಥದ್ದು, ಈ ಮೊದಲಾದವುಗಳು ಸ್ನೇಹದಲ್ಲಿ, ಫ್ರೆಂಡ್ಶಿಪ್ನಲ್ಲಿ ಇರುವಂಥದ್ದಾಗಿದೆ. ಫ್ರೆಂಡ್ಶಿಪ್ ಅಂತೇಳಿ ಇದೆಲ್ಲ ಇದೆ. ಸೊ ನಾವು ನೋಡುವಾಗ ಯಾವ ರೀತಿಯೆಲ್ಲ ಫ್ರೆಂಡ್ಸ್ಗಳಿದ್ದಾರೆ ಅಂತ ನೋಡುವಾಗ, ಟೈಪ್ಸ್ ಆಫ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಯಾವೆಲ್ಲ ಫ್ರೆಂಡ್ಸ್ಗಳು, ಯಾವ ರೀತಿಯೆಲ್ಲ ಫ್ರೆಂಡ್ಶಿಪ್ಗಳಿದೆ, ಯಾವ ರೀತಿಯ ಸ್ನೇಹಗಳಿದೆ ಅಂತ ನೋಡುವಾಗ ಇದು ನಾವು ನೋಡ್ತೇವೆ. ಮೊದಲನೇದಾಗಿ ಆಪ್ತ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಇದೆಲ್ಲ ವಿಷಯಗಳು ನಾವು ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇವೆ. ನಾವು ಆಪ್ತ ಸ್ನೇಹಿತರು ಅಂತ ಹೇಳಿದ್ರೆ ಯಾರು, ಮತ್ತು ಕ್ಯಾಶುವಲ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಯಾರು. ಕ್ಯಾಶುವಲ್ ಫ್ರೆಂಡ್ಸ್ ಅಂತ ಹೇಳ್ತೀವಿ, ಏನಂದರೆ ಹೈ ಬಾಯ್ ಫ್ರೆಂಡ್ಸ್ ಅಂತ ಹೇಳ್ತೀವಲ್ಲ, ಹೈ ಬಾಯ್ ಅಂತ, ಆ ರೀತಿ ಕ್ಯಾಶುವಲ್ ಫ್ರೆಂಡ್ಸ್ ಆಗಿರುವಂಥವ್ರು, ಪರಿಚಯ ಇರುವಂಥವ್ರು. ಮತ್ತು ಲೈಫ್ ಟೈಮ್ ಫ್ರೆಂಡ್ಸ್ಗಳಿರ್ತಾರೆ, ಮತ್ತು ನಮ್ಮ ಆ್ಯಕ್ಟಿವಿಟಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಫ್ರೆಂಡ್ಸ್ಗಳಿರ್ತಾರೆ. ಉದಾಹರಣೆಗೆ ಜಿಮ್ಗಳಲ್ಲಿರ್ಬೋದು, ಯಾವ್ದಾದ್ರು ಮೆಂಬರ್ಶಿಪ್ಗಳಿರ್ಬೋದು, ಮತ್ತು ಏನು ಕಂಪ್ಯೂಟರ್ ಎಜುಕೇಷನ್ಗಳಿಗೆ ಹೋಗುವಾಗ ಟ್ರೈನಿಂಗ್ ಸೆಂಟರ್ಗಳಲ್ಲಿರ್ಬೋದು. ಈ ರೀತಿಯಾಗಿ ಚಟುವಟಿಕೆ ಅಂತ ಹೇಳಿದ್ರೆ ಆ್ಯಕ್ಟಿವಿಟಿ ಫ್ರೆಂಡ್ಸ್, ಆ ಸ್ಥಳದಲ್ಲಿ ಮಾತ್ರ. ಮತ್ತು ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ನಿಮ್ಮ ಕಲೀಗ್ಸ್ಗಳಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ಅವ್ರುಗಳು ಏನಾಗಿದ್ದಾರೆ, ಸ್ನೇಹಿತರಾಗಿದ್ದರೆ ಆ ಕೆಲಸ ಸಮಯದಲ್ಲಿ ಮಾಡೋ ಸ್ಥಳದಲ್ಲಿ ಸಹೋದ್ಯೋಗಿಗಳಾಗಿರ್ತಾರೆ. ಅವರು ಸಹ ಕೆಲಸದ ಸ್ನೇಹಿತರುಗಳು. ಮತ್ತು ಇನ್ನು ಕೆಲವರು ಚೈಲ್ಡ್ಹುಡ್ ಫ್ರೆಂಡ್ಗಳಿರ್ತಾರೆ, ಅಂದರೆ ಬಾಲ್ಯದ ಸ್ನೇಹಿತರುಗಳು ಅಂತ ಹೇಳಿದ್ರೆ ಅವರು ಬಾಲ್ಯದಿಂದಲೂ ಸ್ನೇಹಿತರಾಗಿರ್ತಾರೆ. ಇನ್ನು ಕೆಲವರು ಇರ್ತಾರೆ, ಅವರು ಫ್ರೆಂಡ್ಸ್ಗಳಾಗಿರ್ತಾರೆ, ಆದರೆ ಅವರು ಅವರ ಸ್ನೇಹದಲ್ಲಿ ಪ್ರಾಬ್ಲಮ್ಗಳಿರುವಂಥದ್ದಾಗಿದೆ ಅಂತ ಹೇಳಿದ್ರೆ ಇದನ್ನು ಸಹ ನಿಮಗೆ ವಿವರಿಸ್ತೀವಿ. ಯಾಕೆ ಸ್ನೇಹದಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತೇಳಿ ನಿಮಗೂ ಸಹ ಇದನ್ನು ವಿವರಿಸ್ತೇವೆ. ಇಂಥ ಸ್ನೇಹಗಳೇನಾಗಿದೆ, ಇದು ಸಮಸ್ಯಾತ್ಮಕ ಸ್ನೇಹಗಳು, ಅಂದರೆ ಪ್ರಾಬ್ಲಮ್ ಇರುವಂಥದ್ದಾಗಿದೆ. ಇದು ಬೆಳವಣಿಗೆಗೆ ಹಾನಿಕರವಾಗಿರುವಂಥದ್ದಾಗಿದೆ. ಅಂದರೆ ನೀವು ಗ್ರೋ ಆಗೋದಕ್ಕೆ ಬಿಡೋದಿಲ್ಲ, ಗ್ರೋ ಆಗೋದಕ್ಕೆ ಆಗೋದಿಲ್ಲ. ಆ ರೀತಿ ಸಮಸ್ಯೆ ಇರುವಂಥ ಸ್ನೇಹಗಳಿದೆಯಾ? ಇದೆ.
ನಾವು ಇದನ್ನು ವಿವರಿಸ್ತೀವಿ, ನಿಮ್ಗೆ ಒಂದೊಂದಾಗಿ ವಿವರಿಸಿ ಹೇಳುವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡುವಾಗ ವಿಷಕಾರಿ ಸ್ನೇಹ ಅಂತ ಹೇಳಿದ್ರೆ, ಮೇಲ್ ಕಾಣಿಸುವಾಗ ಸ್ನೇಹದ ರೀತಿ ಕಾಣಿಸ್ತಾರೆ, ಆದರೆ ಒಳಗಡೆ ವಿಷ ಇಟ್ಕೊಂಡಿರ್ತಾರೆ, ಪಾಯ್ಸನ್ ಇಟ್ಕೊಂಡಿರ್ತಾರೆ. ಅಂದರೆ ಅವರ ಆಲೋಚನೆಗಳು ಅಷ್ಟು ವಿಷಕಾರಿಯಾಗಿರುವಂಥದ್ದಾಗಿದೆ. ಇದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುವಂಥದ್ದಾಗಿದೆ. ಮಾನಸಿಕ ಆರೋಗ್ಯದ ಮೇಲೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂಥದ್ದಾಗಿದೆ. ಇದು ಏನಾದರೂ ನೆಗೆಟಿವ್ ಆಗಿರುವಂಥದ್ದು, ನೆಗೆಟಿವ್ ಫ್ರೆಂಡ್ಸ್ಗಳಿರುವಂಥದ್ದು. ಸೊ ಈ ವಿಷಯಗಳು ಸಹ ನಿಮಗೆ ನಾವು ಹೇಳ್ಕೊಡ್ತೀವಿ. ಮತ್ತು ನಿಮಗೆ ಗೈಡ್ ಮಾಡೋವಂಥ ಫ್ರೆಂಡ್ಸ್ಗಳಿರ್ತಾರೆ ಅಂತ ಹೇಳಿದ್ರೆ, ನೀವು ಕೆಲಸ ಮಾಡೋವಂಥ ಫೀಲ್ಡ್ಗಳು ಡಿಫ್ರೆಂಟ್ ಆಗಿರ್ತವೆ. ಬಿಸ್ನೆಸ್ ಫೀಲ್ಡ್ ಇರ್ಬೋದು, ಟೆಕ್ನಾಲಜಿ ಫೀಲ್ಡ್ ಇರ್ಬೋದು, ಎಜುಕೇಷನ್ ಫೀಲ್ಡ್ ಇರ್ಬೋದು, ಆಟವನ್ನು ಆಡುವಂಥದ್ದು ಇರ್ಬೋದು. ಈ ರೀತಿ ಡಿಫ್ರೆಂಟ್ ಫೀಲ್ಡ್ಗಳಲ್ಲಿ ನಿಮಗೆ ಗೈಡ್ ಮಾಡುವಂಥವ್ರು ಇರ್ತಾರೆ. ಅವರು ಕೆಲವರು ನಿಮಗೆ ಕ್ಲೋಸ್ ಆಗಿರ್ತಾರೆ, ಕೆಲವು ಫ್ರೆಂಡ್ಸ್ಗಳಿರ್ತಾರೆ. ಸೊ ಈ ಅವ್ರಿಗೇನಂತಾರೆ, ನಿಮಗೆ ಗೈಡ್ ಮಾಡುವಂಥ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಅನೇಕ ಸ್ನೇಹಗಳು ಇರುವಂಥದ್ದನ್ನು ನಾವು ನೋಡ್ತೇವೆ. ಅದೇ ಪ್ರಕಾರವಾಗಿ ಕೆಲವರು ಏನು ಮಾಡ್ತಾರೆ, ಟೈಮ್ ಪಾಸ್ ಫ್ರೆಂಡ್ಸ್ ಇರ್ತಾರೆ. ಟೈಮ್ ಪಾಸ್ ಫ್ರೆಂಡ್ಸ್ ಅಂತ ಹೇಳ್ಬೇಕಾದ್ರೆ ಟೈಮ್ ಪಾಸ್ ಮಾಡೋದಕ್ಕೆ ಮಾತ್ರ ಬರ್ತಾರೆ, ಟೈಮ್ ಪಾಸ್ ಮಾಡೋದಕ್ಕೆ ಮಾತ್ರ ಅವ್ರ ಫ್ರೆಂಡ್ಸ್. ಇನ್ನು ಕೆಲವರು ನೋಡ್ತೀವಿ, ಕೆಲವರು ಏನಂತೇಳಿದ್ರೆ ಟೀ ಕುಡಿಯೋ ಫ್ರೆಂಡ್ಸ್ ಇರ್ತಾರೆ, ಸಿಗರೇಟ್ ಸೇದೋ ಫ್ರೆಂಡ್ಸ್ ಇರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕುಡಿಯೋ ಫ್ರೆಂಡ್ಸ್ಗಳು, ಅಂದರೆ ಎಣ್ಣೆ ಹೊಡೆಯುವಂಥ ಫ್ರೆಂಡ್ಸ್ಗಳು. ಎಣ್ಣೆ ಹೊಡೆಯೋದಕ್ಕೆ ಮಾತ್ರ ಸೇರಿಕೊಳ್ತಾರೆ ಅವರು, ಬೇರೆ ಯಾವ ವಿಷಯಗಳು ಸೇರಿಕೊಳ್ಳಲ್ಲ. ಎಣ್ಣೆ ಹೊಡೆಯೋಕ್ಕೆ ಮಾತ್ರ ಅವ್ರ ಫ್ರೆಂಡ್ಸ್ಗಳು. ಸೊ ಈ ರೀತಿಯಾಗಿರೋಂಥ ಫ್ರೆಂಡ್ಸ್ಗಳಿದ್ದಾರೆ, ಇದ್ದಾರೆ. ಸೊ ನಾವು ಯಾವ ರೀತಿಯೆಲ್ಲ ಫ್ರೆಂಡ್ಸ್ಗಳಿದ್ದಾರೆ ಅಂತೇಳಿ ನಮಗೆ ಒಂದೊಂದಾಗಿ ಹೇಳ್ತಾ ಇದ್ದೇವೆ. ಸೊ ಇದನ್ನು ಕುರಿತು ನಾವು ಇನ್ನೂ ಹೆಚ್ಚಿನದಾಗಿ ಆದರೆ ದೇವರ ವಾಕ್ಯದ ಆಧಾರದಲ್ಲಿ ಯಾವ ರೀತಿಯಾಗಿ ಫ್ರೆಂಡ್ಸ್ಗಳು ಇರಬೇಕು, ಫ್ರೆಂಡ್ಶಿಪ್ ಅಂತೇಳಿದ್ರೆ ಏನು, ಯಾವ ರೀತಿಯ ಫ್ರೆಂಡ್ಸ್ಗಳನ್ನ ದೇವ್ರ ವಾಕ್ಯದಲ್ಲಿ ನಾವು ನೋಡ್ಬೋದು, ಮತ್ತು ನಾವು ಫ್ರೆಂಡ್ಸ್ಗಳನ್ನ ಚಾಯ್ಸ್ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ಫ್ರೆಂಡ್ಸ್ಗಳನ್ನ ಚೂಸ್ ಮಾಡ್ಬೋದು, ಮತ್ತು ನಮ್ಮ ಸರೌಂಡಿಂಗ್ಲಿರುವಂಥ ಫ್ರೆಂಡ್ಸ್ಗಳಿಗೆ ಯಾವ ರೀತಿಯಾಗಿದ್ದಾರೆ, ಯಾವ ರೀತಿ ಫ್ರೆಂಡ್ಸ್ಗಳ ಮಧ್ಯೆ ನಾವು ಜೀವಿಸ್ತಾ ಇದ್ದೀವಿ, ಅದನ್ನು ಸಹ ನಾವು ನಿಮಗೆ ದೇವರ ವಾಕ್ಯದ ಆಧಾರದಲ್ಲಿ ತಿಳಿಸ್ಕೊಡ್ತೇವೆ. ಮತ್ತು ಮುಂದೆ ಇದುವರೆಗೂ ನಿಮಗೆ ಫ್ರೆಂಡ್ಸ್ಗಳು ಬೇರೆ ರೀತಿ ಯಾವ ರೀತಿಯಾಗಿದ್ರೋ ಗೊತ್ತಿಲ್ಲ, ಆದರೆ ಮುಂದೆ ಚಾಯ್ಸ್ ಮಾಡುವಾಗ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಫ್ರೆಂಡ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿದೆ, ಅದು ಸಹ ದೇವರ ವಾಕ್ಯದ ಆಧಾರದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇವೆ. ಮತ್ತು ಯಾವ ರೀತಿ ಫ್ರೆಂಡ್ಸ್ಗಳಿದ್ರೆ ಒಳ್ಳೆಯದು, ಯಾವ ರೀತಿ ಫ್ರೆಂಡ್ಸ್ಗಳು ಇರಬಾರ್ದು, ಈ ಎಲ್ಲ ಸಂಗತಿಗಳನ್ನು ನಾವು ನಿಮಗೆ ದೇವರ ವಾಕ್ಯದ ಆಧಾರದಲ್ಲಿ ತಿಳಿಸ್ಕೊಡ್ತೇವೆ. ಮತ್ತು ಈ ಸಂದೇಶ ಏನಿದೆ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂತೇಳಿದ್ರೆ ನಾವು ಎಲ್ಲರನ್ನೂ ಸಹ ಫ್ರೆಂಡ್ಸ್ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಫ್ರೆಂಡ್ಸ್ಗಳ ವೆರೈಟಿಗಳು, ಯಾವ್ಯಾವ ವಿಧವಾದ ಫ್ರೆಂಡ್ಶಿಪ್ಗಳಿದೆ, ಯಾರ್ಯಾರು ಎಂಥ ಫ್ರೆಂಡ್ಸ್ಗಳು ಇರ್ತಾರೆ ಅನ್ನೋದನ್ನು ಸಹ ನಿಮಗೆ ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ, ಅದನ್ನು ನಿಮ್ಮನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ, ಅದನ್ನು ವಿವರಿಸಿ ನಾನು ಹೇಳಿಲ್ಲ ಇನ್ನುವೇ ನಾನು. ಸೊ ಅದನ್ನು ನಾವು ವಿವರಿಸಿ ಒಂದೊಂದಾಗಿ ಹೇಳ್ತಾ ಹೋಗ್ತೇವೆ. ನಾನು ಇದುವರೆಗೂ ಪೀಠಿಕೆ ಮಾತ್ರ ಹಾಕಿದ್ದೇನೆ. ಈ ಸಂದೇಶ ಎಲ್ಲ ವಯೋಮಾನದವರಿಗೆ ಬಹಳ ಪ್ರಯೋಜನಕಾರಿಯಾಗಿರುವಂಥದ್ದು, ಬೇಕಾಗಿರುವಂಥದ್ದಾಗಿದೆ. ಯಾಕಂತೇಳಿದ್ರೆ ಸ್ನೇಹಿತರು ಅಂತ ಹೇಳಬೇಕಾದ್ರೆ ನಾವು ಬಹಳ ಆಲೋಚನೆ ಮಾಡಿ, ಬಹಳ ಪ್ರಾರ್ಥನೆಯೊಂದಿಗೆ ನಾವು ಈ ಫ್ರೆಂಡ್ಸ್ಗಳನ್ನ ಚೂಸ್ ಮಾಡಬೇಕಾಗಿದೆ. ಯಾಕಂತೇಳಿದ್ರೆ ಎಲ್ಲರೂ ಸಹ ಫ್ರೆಂಡ್ಸ್ ಅಂತ ಹೇಳೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ನಿಮಗೆ ಕಾರಣಗಳನ್ನು ಸಹ ಕೆಲವು ಪಾಯಿಂಟ್ಸ್ಗಳನ್ನ ನಾವು ಹೇಳಿದ್ದೇವೆ. ಈಗ ನಾನು ಪೀಠಿಕೆ ಮಾತ್ರ ಹಾಕಿದ್ದೇನೆ. ಇದನ್ನು ಕುರಿತಾಗಿ ವಿವರವಾಗಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ಒಂದೊಂದೇ ಪಾಯಿಂಟ್ಸ್ಗಳನ್ನ ಹೇಳ್ತಾ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇವೆ. ಆಗ ನಿಮಗೆ ಪರಿಪೂರ್ಣವಾಗಿ ಸ್ನೇಹ ಅಂತ ಹೇಳಿದ್ರೆ ಏನು, ಸ್ನೇಹಿತರು ಯಾವ ರೀತಿಯಾಗಿರ್ತಾರೆ ಅಂತೇಳಿ ನಿಮಗೆ ಖಂಡಿತವಾಗಿ ಇದು ದೇವರಾತ್ಮನು ನಿಮಗೆ ಅರ್ಥೈಸಿಕೊಳ್ಳಲು ಸಹಾಯ ಮಾಡುವಂಥವರಾಗಿದ್ದಾರೆ. ಪುನಂದಾವರ್ತಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ಇದನ್ನು ನೀವು ಬೇರೆಯವ್ರಿಗೂ ಸಹ ಹಂಚ್ಕೊಳ್ರಿ. ಯಾಕಂತ ಹೇಳಿದ್ರೆ ಈ ಸಂದೇಶಗಳೇನಿದೆ ಇದು ಅವ್ರಿಗೂ ಸಹ ಸಹಾಯಕಾರಿಯಾಗಿರುವಂಥದ್ದಾಗಿದೆ, ಇದು ಬೇಕಾಗಿರುವಂಥದ್ದಾಗಿದೆ. ಮತ್ತು ಈ ವಾಕ್ಯಗಳು ಖಂಡಿತವಾಗಿ ಆಶೀರ್ವಾದಕರವಾಗಿರುವಂಥದ್ದಾಗಿದೆ. ಈ ಸಂದೇಶವನ್ನು ಯಾರು ಕೇಳ್ತಾ ಇದ್ದೀರೋ ಅವರು ನಿಮ್ಮ ನೆಂಟರುಗಳಿಗಿರ್ಬೋದು, ಬಂಧುಗಳಿಗಿರ್ಬೋದು, ನಿಮ್ಮ ಸ್ನೇಹಿತರುಗಳಿಗಿರ್ಬೋದು, ಅವರೊಂದಿಗೆ ಹಂಚ್ಕೊಳ್ರಿ. ಅವರು ಸಹ ದೇವರ ವಾಕ್ಯಗಳನ್ನು ಕೇಳಿ ಆಶೀರ್ವಾದವನ್ನು ಹೊಂದ್ಕೊಳ್ಳಿ. ದೇವರು
ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶವನ್ನು ನಾವು 1 ಇಲ್ಲ 2 ಭಾಗಗಳಾಗಿ ನಾವು ವಿಂಗಡಿಸ್ತೇವೆ. ಆಗ ನಿಮಗೆ ಪರಿಪೂರ್ಣವಾಗಿ ಪಾಯಿಂಟ್ಸ್ ಟು ಪಾಯಿಂಟ್ ಹೇಳುವಾಗ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ಸಂದೇಶದ ಏನಿದೆ ಅಪ್ಕಮಿಂಗ್ ವೀಡಿಯೋಸ್ ಏನಿದೆ ನಾವು ನಿಮಗೆ ಅತಿ ಶೀಘ್ರವಾಗಿ ಅಪ್ಲೋಡ್ ಮಾಡ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.